ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮೂಲಕ ಕೇಳ್ಕೊಂಡಿದ್ರು, ನೀವು ಮಿಲ್ಕಿನ ವಿಡಿಯೋ ಮಾಡಾಕಿ ಅಂತ. ಅಂದರೆ ಹಾಲು ಕರಿಯೋದನ್ನು ಯಾವ ರೀತಿ ಕರಿತೀರಾ ಅನ್ನೋದನ್ನು ನಮ್ಗೆ ವಿಡಿಯೋ ಮಾಡಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಯಾಕೆ ಮಾಡಬಾರ್ದು ಅಂತ ಕೂಡ ನನಗೂ ಅನ್ನಿಸ್ತು. ಅದಕ್ಕೋಸ್ಕರ ಇದನ್ನು ಕೂಡ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾವು ಹಸುಗಳನ್ನ ಕೊಟ್ಟಿಗೆಗೆ ಹಿಡ್ಕೊಂಬಂದ ತಕ್ಷಣವೇ ಅದಕ್ಕೆ ಏನಂದರೆ ಫೀಡ್ಸ್ ಇರುತ್ತಲ್ಲ, ಆ ಬಕೆಟ್ನ ಇಡ್ತೀವಿ. ಅವ್ರು ತಿನ್ನೋದ್ರಲ್ಲೇ ಬಿಸಿ ಇರುತ್ತೆ. ಕೆಲವೊಂದು ಏನು ಮಾಡುತ್ತೆ ಅಂದರೆ ಮಷಿನ್ನ ಅಷ್ಟು ನೀಟಾಗಿ ಹಾಕಿಸ್ಕೊಳ್ಳಲ್ಲ, ಕಾಲಿಟ್ಟೋದು ಒರೆಯೋದು ಈ ಥರ ಎಲ್ಲ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಂದು ಅಭ್ಯಾಸ ಆಗಿರೋ, ಈಗ ನೋಡ್ತಾ ಇರ್ಬೋದು, ಈ ಹಸುಗೆ ಮಿಷನ್ ಹಾಕೋವಾಗ ಸ್ವಲ್ಪನೂ ಕಾಲು ಎತ್ತಲಿಲ್ಲ, ಸುಮ್ಮನೆ ನಿಂತಿತ್ತು. ಆಮೇಲೆ ಅದೇನಂದ್ರೆ ಸ್ಪಂಜ್ ಮಾಡ್ತಾ ಇರುತ್ತೆ ಒಳಗಡೆ. ಅದು ಸ್ವಲ್ಪ ಅದಕ್ಕೇನಾರ ಗುರುಗುಡ್ತಾ ಇದೆ ಅಂತ ಅನಿಸಿದರೆ ಸ್ವಲ್ಪ ಆ ಕಡೆ ಈ ಕಡೆ ಎತ್ತಾಡೋದು ಕಾಲು ಆ ಥರ ಮಾಡುತ್ತೆ. ಬಟ್ ಮಿಷಿನ್ಗೆ ಯಾವತ್ತೂ ಒದಿಯಲ್ಲ. ಸೊ ನೋಡ್ತಾ ಇರ್ಬೋದು ಹಾಲು ಎಷ್ಟು ಸ್ಪೀಡಾಗಿ ಬರ್ತಾ ಇದೆ ಅಂತ. ಸೊ ಫಸ್ಟಿಗೆ ನಾವು ಹಸುನ ಹಿಡ್ಕೊಂಬಂದು ಕಟ್ಟಿದ ತಕ್ಷಣ ಸ್ವೀಟ್ಸ್ ಇಟ್ಟು ಆಮೇಲೆ ನಾವು ಕೆತ್ತಲನ್ನು ನೀಟಾಗಿ ತೊಳ್ಕೊತೀವಿ. ಯಾಕಂದರೆ ಮಳೆಯಲ್ಲಿ ಮಲಗಿರುವಂಥ ಟೈಮ್ನಲ್ಲಿ ಅದರ ಮಳೆ ಏನಿರುತ್ತೆ ಅದಕ್ಕೆಲ್ಲ ಸಗಳಿ ಮೆತ್ಕೊಂಡಿರುತ್ತೆ. ಆ ಸಗಳಿ ಒಳಗಡೆ ಇದಾಕಿದ್ರೆ ಹಾಲಿಗೆಲ್ಲ ಗಲೀಜು ಹೋಗುತ್ತದೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಫಸ್ಟಿಗೆ ನೀರು ಹಾಕಿ ನಂತರ ತೊಳೆದ್ಕೊಂಡ್ಬಿಟ್ಟು ಮಷಿನ್ ಹಾಕ್ತೀವಿ. ಮಷಿನ್ ಹಾಕ್ಬೇಕಾದ್ರೆ ಸ್ಟ್ರೈಟು ಹಾಗೇ ಹಾಕೋಕ್ಕೆ ಬರಲಿಕ್ಕಿಲ್ಲ. ನಿಮಗೆ ನೆಕ್ಸ್ಟ್ ಇನ್ನೊಂದು ಹಸುಗೆ ಹಾಕ್ಬೇಕಾದ್ರೆ ನಾನು ನೀಟಾಗಿ ತೋರಿಸ್ತೀನಿ ಯಾವ ರೀತಿ ಮಿಷಿನ್ ಹಾಕಬೇಕು ಅಂತ. ಹಸುಗೆ ಮಷಿನ್ ಹಾಕುವಾಗ ಯಾವ ರೀತಿ ಹಾಕಬೇಕು ಅನ್ನೋದು ಕೂಡ ಇರುತ್ತೆ. ಸುಮ್ಮನೆ ತಗೊಂಡೋಗಿ ಹಿಂಗೆ ಸಿಕ್ಸಿದ್ರೆ ತಕ್ಷಣ ಕಚ್ಕೊಳ್ಳಲ್ಲ ಅದು ಮಿಷನ್ನು. ಕೆಳಗಡೆ ಸ್ವಲ್ಪ ಹೇರ್ ಔಟ್ ಆಯಿತು ಅಂದರೂ ಕೆಳಗಡೆ ಕಸ್ಕೊಂಡು ಬೀಳುತ್ತೆ. ನೋಡ್ತಾ ಇರ್ಬೋದು, ಮಷಿನ್ ಹಾಕಿದ ಮೇಲೆ ಅದು ಸ್ಪಂಜ್ ಮಾಡ್ದಂಗೆ ನಾವು ಕೈಯಲ್ಲಿ ಕರೆದ್ರೆ ಅಷ್ಟು ಸ್ಪೀಡಾಗಿ ಬರೋದಿಲ್ಲ. ಅದು ನಾವು ಒಂದು ಮಲೆ ಅಥವಾ ಎರಡೂ ಕೈಲಿ ಕರೆಯುವಂಥ ಅಭ್ಯಾಸ ಇರೋರು ಎರಡೂ ಕೈನಲ್ಲಿ ಕರೆದ್ರು ಇಷ್ಟೊಂದು ಸ್ಪೀಡಾಗಿ ಬರೋಲ್ಲ. ನೋಡ್ತಾ ಇರ್ಬೋದು, ಮಷಿನ್ ಹಾಕಿದ ತಕ್ಷಣ 4 ಮನೆನಲ್ಲೂ ಎಷ್ಟು ಸ್ಪೀಡಾಗಿ ಬರ್ತಾ ಇದೆ ಹಾಲು. ಅದು ಆ ಒಂಥರ ಬಟ್ಟಲ್ ಥರ ಇದೆಯಲ್ಲ, ಅದ್ರಲ್ಲಿ ಬಂದು ಶೇಖರಣೆಯಾಗಿ ನಂತರ ಅದು ಪೈಪ್ ಮೂಲಕನೇ ಬಂದು ಕ್ಯಾನ್ನಲ್ಲಿ ಸೇರಿಕೊಳ್ಳುತ್ತೆ. ಮಷಿನ್ ಇನ್ನೊಂದು ಹಸಕ್ಕೆ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಮಷಿನ್ ಹಾಕುವಾಗ ಒಂದು ಲಿಪ್ಪಲ್ಲಿ ಇರುತ್ತಲ್ಲ ಅದನ್ನು ಸ್ವಲ್ಪ ಬೆಂಡ್ ಮಾಡಿ ನಂತರ ಏರ್ ಔಟ್ ಆಗುವಂಥ ಟೈಮಲ್ಲಿ ಅದು ಮನೆ ಹತ್ರ ಬಿಡಬೇಕು. ಇಲ್ಲ ಅಂದರೆ ನಾವು ಫುಲ್ ಏರ್ ಔಟ್ ಮಾಡಿಬಿಟ್ಟು ಇಡೋಕ್ಕೆ ಹೋದರೆ ಅದು ಕಚ್ಕೊಳ್ಳೋದಿಲ್ಲ. ಹಾಗೆ ಅಂದರೆ ಹೋಗಿ ಅದಕ್ಕೆ ಲಾಕ್ ಆಗೋದಿಲ್ಲ. ಅಂದರೆ ಮಲೆ ಏನೇನಿರುತ್ತೆ ಅದಕ್ಕೆ ನಾವು ಇದು ಮಾಡಿದಾಗ ಲಿಪ್ಪಲ್ನ ಹತ್ರಕ್ಕೆ ತಗೊಂಡೋದ ತಕ್ಷಣ ಅದು ಲಾಕ್ ಆಗೋಲ್ಲ. ಏನು ಮಾಡಬೇಕು ಅಂದರೆ ಸ್ವಲ್ಪ ಬೆಂಡ್ ಮಾಡಿ ಹೇರ್ ಔಟ್ ಆಗದೆ ಇರೋ ಥರ ಬೆಂಡ್ ಮಾಡಿ ಆಮೇಲೆ ಕೊಡಬೇಕು ಅದಕ್ಕೆ. ಅದು ಸಡನ್ನಾಗಿ ಕಪ್ ಅಂತ ಕಚ್ಕೊಳ್ಳುತ್ತೆ, ಅಂದರೆ ಲಾಕ್ ಆಗಿಬಿಡುತ್ತೆ. ಸೊ ಆಗ ಹಸು ಹೋದ್ರು ಅಥವಾ ಅಲ್ಗಾಡಿದ್ರು ಆ ಕಡೆ ಈ ಕಡೆ ಹೆವಿ ಆದರೂ ವೆಯ್ಟ್ ಏನಿಲ್ಲ ಅಂದರೂ 2 kg ಹತ್ತತ್ರ ಇರುತ್ತೆ. ಅದು ಫುಲ್ ಲಿಪ್ಪಲ್ ಮತ್ತು ಬಟ್ಟಲ್ ಹತ್ರ ಇಟ್ಕೊಂಡ್ರೆ 2 kg ಹತ್ತತ್ರ ವೆಯ್ಟ್ ಇರುತ್ತೆ. ಅದು ಒಂದು ಸಲ ಹೋಗಿ ಕಚ್ಕೊಂತು ಅಂದರೆ ಎಷ್ಟೇ ಇದಾದರೂ ಕೂಡ ನಾವಾಗೆ ತೆಗಿಯೋ ತನಕ ಬಿಟ್ಟು ಅದು ಕೆಳಗಡೆ ಬೀಳೋಲ್ಲ. ಸೊ ಆ ಥರ ಇರುತ್ತೆ. ನೋಡ್ತಾ ಇರ್ಬೋದು ಹಾಲು ಯಾವ ರೀತಿ ಬಂದು ಕ್ಯಾನಲ್ಲಿ ಶೇಖರಣೆ ಆಗ್ತಾ ಇದೆ ಅಂತ. ನಾವು 3 ರಿಂದ 4 ಹಸು ಕರೆದ ತಕ್ಷಣನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಒಂದು ಅಂಡೆಗೆ ನೀರು ಒಯ್ದಿದ್ದೀವಿ. ನೀರು ಒಯ್ದು ಅದರಲ್ಲಿ ಕ್ಯಾನ್ ಇಟ್ಟು ಆಮೇಲೆ ಏನಿರುತ್ತೆ ಹಾಲಿನ ಕ್ಯಾನಲ್ಲಿ, ಅಂದರೆ ಹಾಲು ಕರೆಯೋ ಮಷಿನ್ ಕ್ಯಾನ್ ಇರುತ್ತಲ್ಲ ಅದರಿಂದ ಕ್ಯಾನಿಗೆ ಹಾಕ್ತಾ ಇದ್ದೀವಿ. ಯಾಕೆ ಇದ ಥರ ಇಡ್ತಾ ಇದ್ದೀವಿ, ನೀರಿನಲ್ಲಿ ಯಾಕೆ ಈ ಥರ ಇಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ಬೋದು. ಡೈರಿನಲ್ಲಿ ತಗೊಂಡೋದಾಗ ಪ್ರತಿಯೊಂದು ಡೈರಿನಲ್ಲೂ ಪ್ರಾಬ್ಲಮ್ ಇದ್ದಿದ್ದೆ. ಏನಂದರೆ SNF ಬರ್ತಾ ಇಲ್ಲ, ಡಿಗ್ರಿ ತೋರಿಸ್ತಿಲ್ಲ, ಫ್ಲ್ಯಾಟ್ ತೋರಿಸ್ತಾ ಇಲ್ಲ. ಇದೊಂದು ಪ್ರಾಬ್ಲಮಿಂದ ಹಸುಗಳು ಸಾಕೋದೇನೋ ಈಸಿ, ಬಟ್ ಅದೇ ಹಸು ಸಾಕಿದಂಥ ಹಾಲಿನಲ್ಲಿ ನಾವು ಫ್ಲ್ಯಾಟು ಡಿಗ್ರಿ ಕೊಡೋದು ಎಷ್ಟು ಕಷ್ಟ ಇದೆ ಅಂದರೆ ನಾವು ನಿಜ ಹಸುಗಳನ್ನ ಸಾಕೋದೇ ಬೇಜಾರು ಅನ್ನಿಸ್ಬೇಕು. ಅಷ್ಟೊಂದು ಟಾರ್ಚರ್ ಅನಿಸುತ್ತೆ. ಯಾಕಂದರೆ SNF ಬರ್ತಾ ಇಲ್ಲ, ಡಿಗ್ರಿ ಬರ್ತಾ ಇಲ್ಲ, ಫ್ಲ್ಯಾಟ್ ಬರ್ತಾ ಇಲ್ಲ ಅನ್ನೋ ಒಂದು ರೀಸನ್ಗೆ ಹಾಲು ಕೆಲವೊಬ್ರದ್ದು ತುಂಬಾ ಇರುತ್ತೆ, ವಾಪಸ್ ಕಳಿಸ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ಒಂದು ಮಿಷಿನ್ ಯಾವ ರೀತಿ ಆಗ್ತಾಯಿದೆ ಅಂತೆ. ಸ್ವಲ್ಪ ಬೆಂಡ್ ಮಾಡಬೇಕು. ಕೆಳಗಡೆ ಲಿಪ್ಪಲ್ಲಿ ಬಿಟ್ಟು ಕೆಳಗಡೆ ಕಪ್ಪು ಪೈಪ್ ಏನಿದೆ ಅದು ಫುಲ್ ಬೆಂಡ್ ಆದ ತಕ್ಷಣಕ್ಕೆ ಅದು ಮನೆ ಹತ್ರ ಕೊಟ್ಟರೆ ಹೋಗಿ ನೀಟಾಗಿ ಕಚ್ಕೊಳ್ಳುತ್ತೆ. ನೋಡಿ, ವೆಯ್ಟ್ ಎಷ್ಟೇ ಬಂದರೂ ಕೂಡ ಅದೊಂದು ಸ್ವಲ್ಪನೂ ಹಲ್ಗಾಡೋದಿಲ್ಲ, ಆ ಥರ ಕಚ್ಕೊಳ್ಳುತ್ತೆ. ನಾವು ನೀರಿನಲ್ಲಿ ಯಾಕೆ ಇಡ್ತೀವಿ ಕ್ಯಾನ್ನ ಅಂತಿದ್ರೆ, ಅಂದರೆ ಪವರ್ ಮಿಷಿನ್ನಲ್ಲಿ ಹಾಲು ಕರೆಯೋದ್ರಿಂದ ಫುಲ್ ಕ್ಯಾನ್ ಒಳಗಡೆ ಹೋಗಿ, ಅಂದರೆ ಪೈಪ್ ಮೊಲೆಯಿಂದ ಏನು ಬಂತು ಹಾಲು ಅದು ಪೈಪ್ ಮೂಲಕ ಹೋಗಿ ಕ್ಯಾನಲ್ಲಿ ಸೇರ್ಕೊಳ್ಳುತ್ತೆ.
ಸ್ವಲ್ಪನೂ ಗಾಳಿ ಆಡದೇ ಇರೋ ಥರ ಇರೋದ್ರಿಂದ ಸ್ವಲ್ಪ ನೀರಿನಲ್ಲಿ ಇಟ್ಟರೆ ತಣ್ಣಗಾಗುತ್ತೆ, ಆಗ SNF ಫ್ಲ್ಯಾಟ್ ಬರಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ನೀರಿನಲ್ಲಿ ಇಡ್ತೇವೆ. ನೋಡಿ ಮಷಿನ್ನಲ್ಲಿ ಈ ಥರ ಬೆಲ್ಟ್ ಕೊಟ್ಟಿರ್ತಾರೆ, ಕುಕ್ಕರಿಗೆ ಬೆಲ್ಟ್ ಬರುತ್ತಲ್ಲ ಹೇರ್ ಔಟ್ ಆಗದೆ ಇರೋ ಥರ, ಸೊ ಆ ಥರ ಬೆಲ್ಟ್ ಕೊಟ್ಟಿರ್ತಾರೆ. ಈ ಬೆಲ್ಟು ಏನಂದರೆ ರೌಂಡ್ ಇದೆಯಲ್ಲ ಕ್ಯಾನಿಂದು, ಅಲ್ಲಿಗೆ ಹೋಗಿ ಬಿಕ್ಕಿಯಾಗಿ ಕಚ್ಕೊಂಡ್ರೆ ಸ್ವಲ್ಪನೂ ಹೇರ್ ಔಟ್ ಆಗಲಿಲ್ಲ ಅಂದರೆ ನಿಮ್ಮದು ಮಷಿನ್ ಏನಿರುತ್ತೆ ಅದು ಅಲ್ಲಿ ಪಲ್ಸ್ ರೇಟ್ ಕಾಣಿಸ್ತಾ ಇದೆ ಚಿಕ್ಕದಾಗಿ ಒಂದು ಬಾಕ್ಸ್ ಟೈಪು, ಅದು ಚೆನ್ನಾಗಿ ಟಕ್ 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 ಅನ್ನೋ ಸೌಂಡ್ ಬರುತ್ತೆ. ಸೊ ಆ ಥರ ಸೌಂಡ್ ಬರೋದ್ರಿಂದ ಮಷಿನ್ನು ಹಾಲು ಕರೀಲಿಕ್ಕೆ ಈಸಿಯಾಗಿ ವರ್ಕ್ ಆಗುತ್ತೆ. ಒಂದು ಪೈಪು ಹೇರ್ ಔಟ್ ಆಗಲಿಕ್ಕೆ ಅಂದರೆ ಹೇರ್ ಪ್ರೆಸರ್ ಹೇಳ್ಕೊಳ್ಳಿಕ್ಕೆ, ಇನ್ನೊಂದು ಪೈಪು ಹಾಲು ಬಂದು ಕ್ಯಾನಲ್ಲಿ ಸೇರಿಕೊಳ್ಳಿಕ್ಕೆ, ಇನ್ನೊಂದೇನಿದೆ ಅದು ಪಲ್ಸ್ ರೇಟ್ರು ಅದು ಸೌಂಡ್ ಬರುತ್ತೆ. ಅಂದರೆ ಅದು ಅದೇ ಮೇಯ್ನು ಬೇಕಾಗಿರೋದು ಹಾಲಿಕೆಗೆ. ಸೊ ನಂತರ ನಾವು ಹಾಲು ಕರೆದ ಅಂದರೆ ಮಷಿನ್ ಹಾಕಿದ ನಂತರ ಕೈನಲ್ಲಿ ಕೂಡ ಕರ್ಕೊತೀವಿ. ಕೈನಲ್ಲಿ ಕರ್ಕೊಳ್ಳೋದ್ರಿಂದ ಅದರಲ್ಲಿ ಏನಿದೆ ಕೆತ್ತಲಲ್ಲಿ ಏನು ಉಳ್ಕೊಂಡಿದೆ ಹಾಲು ಸ್ವಲ್ಪ ಅದೆಲ್ಲ ನೀಟಾಗಿ ಬರುತ್ತೆ. ನಾವೇನೋ ಒಂದು ವೇಳೆ ಮಷಿನ್ ಹಾಕಿದ್ದೀವಲ್ಲ ಹಾಲು ಉಳ್ಕೊಳ್ಳಲ್ಲ ಅಂತ ನಾವೇನಾದರೂ ತೆಗೆದು ಹಾಗೆ ಇಟ್ಬಿಟ್ವಿ ಅಂದರೆ ಅಲ್ಲಿ ಕೆತ್ತಲಲ್ಲಿರೋಂಥ ಹಾಲು ಅದೇ ಹಾಗೆ ಸ್ಟಾಕ್ ಆಗಿ ಕೆತ್ತಲು ಭಾಗವಾಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಷಿನ್ ಹಾಕೋದು ಅಲ್ಲದೆ ಕೈಲೂ ಕೂಡ ಕರ್ಕೊತೀವಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರುತ್ತೆ ಕ್ಯಾನ್ ಅಂದರೆ ಮಷಿನ್ನಲ್ಲಿ ಹಾಲು. ಕೈನಲ್ಲೂ ಕೂಡ ಕರಿಬೋದು, ಅಂದರೆ ಅಭ್ಯಾಸ ಇರೋರಿಗೆ ಸರಿ ಹೋಗುತ್ತೆ. ಬಟ್ ಅಭ್ಯಾಸ ಇಲ್ಲ, ಫಸ್ಟ್ ಟೈಮ್ ಕರಿತಾ ಇದ್ದೀವಿ ನಾವು, ಈಗ ಹೊಸ್ದಾಗಿ ಹಾಕೋತಾ ಇದ್ದೀವಿ ಅನ್ನೋರಿಗೆ ಮಷಿನ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲಿರೋ ಹಸುಗಳಂತೂ ಯಾವುದೂ ಕೂಡ ಚೇಷ್ಟೆ ಮಾಡಲ್ಲ, ಸುಮ್ಮನೆ ಹಾಕಿಸ್ಕೊಡುತ್ತೆ. ಅಂದರೆ ಅಭ್ಯಾಸ ಆಗಿದೆ ಅವಕ್ಕೆಲ್ಲ ಮುಂಚೆನೇ, ಹಾಗಾಗಿ ನಾವು ಮಷಿನ್ ಯಾವ ರೀತಿ ಹಾಕಿದ್ರು ಕೂಡ ಸುಮ್ಮನೆ ಹಾಕಿಸ್ಕೊಡುತ್ತೆ.